ನಮಸ್ಕಾರ ಸ್ನೇಹಿತರೆ, ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾವು ನೋಡ್ತಾ ಇದ್ದೇವೆ ಈಗ ಒಂದು ಹಾರರ್ ಸ್ಟೋರಿಯನ್ನ. ನಾವು ಪ್ರತಿ ಬಾರಿಯೂ ಕಾದಂಬರಿಯನ್ನ ನೋಡ್ತಾ ಇದ್ದೇವೆ. ಹೊಸ ಪ್ರಯತ್ನವಾಗಿ ನಿಮ್ಮ ಮುಂದೆ ಇಂದು ಒಂದು ಹಾರರ್ ಸ್ಟೋರಿಯನ್ನ ತಂದಿದ್ದೇನೆ. ಅದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೀವೊಂದು ಕಮೆಂಟ್ ಮಾಡಿ ತಿಳಿಸಿ. ಈ ಕತೆ ನಡೆಯುವಂಥದ್ದು ಮಲೆನಾಡಿನ ಒಂದು ಸಣ್ಣ ಗ್ರಾಮವಾದ ದೇವಚಳ್ಳ ಎಂಬ ಊರಿನಲ್ಲಿ. ಕಥೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ, ಮಲೆನಾಡಿನ ಮಧ್ಯೆ ದಟ್ಟವಾದ ಕಾಡಿನಿಂದ ಸುತ್ತುವರೆದ ಒಂದು ಹಳ್ಳಿ ದೇವಚಳ್ಳ. ಈ ಹಳ್ಳಿಯ ಹೊರವಲಯದಲ್ಲಿ ಹಲವು ವರ್ಷಗಳಿಂದ ಬಳಕೆ ಆಗದೆ ಉಳಿದಿದ್ದ ಹಳೆಯ ಒಂದು ಅಂಗಡಿ. 2023ರ ಶಿವರಾತ್ರಿ ಬೆಂಗಳೂರಿನ ಐಟಿ ಉದ್ಯೋಗಿ ಆದಿತ್ಯ ತನ್ನ ಗೆಳೆಯ ಶರತ್ ಜೊತೆ ಬೈಕ್ ಟ್ರಿಪ್ಗೆ ಹೊರಟಿದ್ದ. ಗೂಗಲ್ ಮ್ಯಾಪ್ನಲ್ಲಿ ದಾರಿ ತಪ್ಪಿ ಅವರು ಆ ಹಳ್ಳಿಯ ಕಡೆ ಬಂದರು. ಸಿಗ್ನಲ್ ಇಲ್ಲ. ಆ ಸಮಯದಲ್ಲಿ ನಡುಗಟ್ಟಿನ ಮಳೆಯ ಸಾಲು ಸಾಲು ಹನಿ. ಅವರು ಹಳ್ಳಿಯವರೆಗೆ ಹೋಗಿ ರಸ್ತೆ ಬದಿಯಲ್ಲಿದ್ದ ಒಂದು ಮರದ ಕೆಳಗೆ ಕುಳಿತುಕೊಂಡು ಮಳೆ ಕಡಿಮೆಯಾಗುವವರೆಗೆ ಕಾಯುತ್ತಿದ್ದಾಗ ಒಬ್ಬ ಅಜ್ಜಿ ಎಲ್ಲಿಂದಲೋ ಕೋಲು ಹಿಡಿದುಕೊಂಡು ಬಂದಳು. ಆ ಅಜ್ಜಿಯನ್ನ ಉಳಿದುಕೊಳ್ಳಲು ಕೇಳಿದಾಗ ಅಜ್ಜಿ ಹೇಳಿದಳು, ಮಕ್ಕಳೇ, ಇಲ್ಲಿ ಹತ್ತಿರದ ಮಠದ ಮುಂದೆ ಒಂದು ಹಳೆಯ ಅಂಗಡಿ ಇದೆ. ಅದು ಹಲವಾರು ವರ್ಷಗಳಿಂದ ಖಾಲಿ ಇದೆ. ಜನ ಅಲ್ಲಿ ತಂಗೋದಿಲ್ಲ. ಆದರೆ ನೀವು ಹೊರಗೆ ಹಾಸಿಗೆ ಹಾಕಿಕೊಂಡು ಮಲಗಿದರೆ ಏನೂ ಆಗಲ್ಲ. ಶರತ್, ಇನ್ನು ಬೇರೆ ದಾರಿ ಇಲ್ಲ ಅನ್ಸುತ್ತೆ, ಹೋಗೋಣ ಆದಿತ್ಯ ಅಂದ. ಆದಿತ್ಯ ಕೂಡ ಒಪ್ಪಿ ಇಬ್ಬರು ಅಂಗಡಿಯ ಕಡೆ ನಡೆದು ಹೋದರು. ಆ ಅಂಗಡಿ ಹತ್ತಿರ ಹೋಗುತ್ತಿದ್ದಂತೆ ಅವರು ಗಮನಿಸಿದ ಕಾಡಿನ ಮರಗಳು, ಓರೆಯ ಪಾಳು ಗೂಡುಗಳು, ಮಾವಿನ ಮರದ ಕೆಳಗೆ ಒಣಹಾಕಿದ ಹಳೆ ಹಾಳೆಗಳ ಶಬ್ದ. ಮುಂದೆ ನಡೆದಂತೆ ಅವರಿಗೆ ಆಧಾರವಾಗಿದ್ದು ಮೊಬೈಲ್ ಟಾರ್ಚ್ ಮಾತ್ರ. ಅಂಗಡಿಯ ಒಳಗೆ ಹೋಗಿ ನೋಡಿದರೆ ಅದು ಕಾಲಚಕ್ರದಲ್ಲಿ ಜೀರ್ಣವಾಗಿದ್ದ ಮನೆಯಂತಿತ್ತು. ಗೋಡೆಗಳಲ್ಲಿ ಧೂಳಿನಿಂದ ಮುಚ್ಚಿದ ಹಳೆಯ ಕಲಾಚಿತ್ರಗಳು, ಬಿರುಕು ಬಿಟ್ಟಿದ್ದ ಕಿಟಕಿ, ತಗಡಿನ ಹಳೆಯ ಕಬ್ಬಿಣದ ಬಾಗಿಲು, ಗೋಡೆಯ ಮೇಲೆ ಬರೆದಿದ್ದ ಸಾಲುಗಳು. ಇಲ್ಲಿಗೆ ಒಳಗೆ ಬಂದವರು ಯಾರೂ ಹಿಂತಿರುಗಿ ಹೋಗುವುದಿಲ್ಲ ಎಂದು ಶರತ್ ಇದನ್ನು ನೋಡಿ ನಕ್ಕ. ಆದಿತ್ಯ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತಾ ಅಂಗಡಿಯ ಒಳಗೆ ನಡೆದ. ಅಲ್ಲೊಂದು ಪೆಟ್ಟಿಗೆ. ಆ ಪೆಟ್ಟಿಗೆ ತೆಗೆದು ನೋಡಿದರೆ ಪೆಟ್ಟಿಗೆಯೊಳಗೆ ಬಿಳಿ ಹಾಳೆಗಳು, ಹಳೆಯ ಕ್ಯಾಮರಾ ಮತ್ತು ಹಲವು ಚಿತ್ರಪಟಗಳು. ಎಲ್ಲದರಲ್ಲೂ ಕಾಣಿಸುತ್ತಿದ್ದುದು ಒಬ್ಬಳು ಯುವತಿ. ಉದ್ದ ಜುಟ್ಟು, ಕಪ್ಪು ಉಡುಪು, ಕಣ್ಣಿನಲ್ಲಿ ಆಳವಾದ ನೋವು. ಆಕೆ ಎಲ್ಲ ಫೋಟೋಗಳಲ್ಲೂ ಒಂದೇ ವ್ಯಕ್ತಿಯೊಂದಿಗೆ ಇದ್ದಳು. ಆದರೆ ಅವರು ಮಾತ್ರ ಪ್ರತಿ ಫೋಟೋದಲ್ಲೂ ಬದಲಾಗುತ್ತಿದ್ದರು. ಆಕೆಯ ಹಿಂದೆ ದಿನಾಂಕಗಳು ಒಂದೊಂದು ಫೋಟೋದಲ್ಲೂ 1969, 1973, 1978, ಕೊನೆಯದು 1982. ಅದರಲ್ಲಿ ಅವಳ ಹೆಸರು ಮಾಯಾ. ಆ ಸಮಯದಲ್ಲಿ ಬಾಗಿಲು ತನ್ನದೇ ತಾನಾಗಿ ಮುಚ್ಚಿಕೊಂಡಿತು. ಬಾಗಿಲು ಮುಚ್ಚಿದ ತಕ್ಷಣ ಪಕ್ಕದ ಕಿಟಕಿಯಲ್ಲಿ ಶಬ್ದ. ತಿನ್ನೋಕೆ ಏನಾದರೂ ಇದೇನಾ? ಆಗಷ್ಟೇ ಜ್ವರ ಬರುವ ಮುನ್ನ ಆಗುವಂತಹ ಅಸಮಾಧಾನ, ಅಸಹಜವಾದಂತಹ ಚಳಿ, ಬೆವರು ಮತ್ತು ಮನಸ್ಸಿನಲ್ಲೆಲ್ಲ ಭಯ. ಶರತ್ ಬಾಗಿಲು ತೆಗೆಯಲು ಯತ್ನಿಸಿದ. ಬಾಗಿಲು ಎಷ್ಟು ತಳ್ಳಿದರೂ ಅದು ತೆರೆಯಲೇ ಇಲ್ಲ. ಒಳಗೆ ಗಾಳಿ ತೀವ್ರವಾಗ್ತಾ ಇತ್ತು. ಯಾರೋ ಬರುತ್ತಿರುವ ಹೆಜ್ಜೆಯ ಸಪ್ಪಳ. ಆದರೆ ಯಾರೂ ಕಾಣುತ್ತಿಲ್ಲ. ಆಗ ಏನು ಮಾಡೋದು ಅಂತ ಯೋಚಿಸುತ್ತಿದ್ದಾಗ ಒಂದು ಪೆಟ್ಟಿಗೆಯೊಳಗಿಂದ ಪತ್ರ. ಶರತ್ ಮೊಬೈಲ್ ತೆಗೆದು ಲೈಟ್ ಹಾಕಿದ. ಇಲ್ಲಿ ಎಂತಹ ಶಬ್ದ ಕೇಳಿದರೂ ಉತ್ತರಿಸಬೇಡಿ, ನಿಮ್ಮ ಹೆಸರು ಹೇಳಬೇಡಿ ಮತ್ತು ಹೊರಹೋಗಲು ಯತ್ನಿಸಬೇಡಿ. ಈ ಪತ್ರವನ್ನ ಓದಿ ಇಬ್ಬರು ಬೆಚ್ಚಿಬಿದ್ದರು. ಮೊಬೈಲ್ನಲ್ಲಿ ಕ್ಯಾಮೆರಾ ಆನ್ ಮಾಡಿದಾಗ ಫೋಟೋಗಳ ಪೈಕಿ ಒಂದರಲ್ಲಿ ಮಾಯಾ ನಗುತ್ತಿದ್ದಳು. ಆದರೆ ಲೈವ್ ಕ್ಯಾಮೆರಾದಲ್ಲಿ ಆಕೆ ಬಾಗಿಲಿನ ಹತ್ತಿರ ನಿಂತಿದ್ದಳು. ಹರಿದ ಹೊದಿಕೆ, ಬಿಳಿಯ ಕಣ್ಣು, ಭೂತದ ನಗು. ಶರತ್ ತಕ್ಷಣ ಮೊಬೈಲ್ ಬಿಸಾಡಿದ. ಆದಿತ್ಯ ಪೆಟ್ಟಿಗೆಯೊಳಗೆ ಮತ್ತೆ ನೋಡಿದ. ಆಕೆ ಬರೆದಿದ್ದಳು ಅಲ್ಲಿ,
ನಾನು ಇಲ್ಲಿಯವರೆಗೆ ಎಷ್ಟು ಬಲಿಗಳನ್ನು ತೆಗೆದುಕೊಂಡಿದ್ದೇನೆ ಗೊತ್ತಿಲ್ಲ. ಆದರೆ ಇಂದು ನನಗೆ ಇಬ್ಬರು ಯುವಕರ ರಕ್ತ ಹೀರುವ ಸುಯೋಗ. ಇದನ್ನು ಓದಿ ಹಿಂದೆ ಹೆಜ್ಜೆ ಇಟ್ಟ ಶರತ್ ನೆಲಕ್ಕೆ ಬಿದ್ದ. ಅವರ ಹತ್ತಿರ ಅವನ ತಲೆ ಪೆಟ್ಟು ಬಿದ್ದು ರಕ್ತ ಹರಿಯುತ್ತಿತ್ತು. ಆದಿತ್ಯ ಕಂಗೆಟ್ಟ. ಶರತ್ ಕೂಗಿದರೂ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಹೊರಗೆ ಓಡಿದ. ಆದರೆ ಬಾಗಿಲು ಈಗ ಕಪ್ಪು ಶಕ್ತಿಯ ತಂತ್ರದಿಂದ ಮುಚ್ಚಿದಂತಿತ್ತು. ಆಗ ಮತ್ತೊಂದು ಶಬ್ದ. ನೀನು ನನ್ನನ್ನು ನೆನಪಿಸಿದೆ, ಊರಿಗೊಂದು ಹೆಸರೂ ಕೊಡದೆ ಹೋದವನು. ನಾನು ಬದುಕಿದ್ದಾಗ ಯಾರಿಗೂ ಗೊತ್ತಿಲ್ಲದವಳಾದೆ. ಆದರೆ ಈಗ ನಾನೇ ಈ ಅಂಗಡಿಯ ನಿಜವಾದ ಮಾಲಕಿ. ಆದಿತ್ಯ ಆಘಾತದಿಂದ ಹಿಂತಿರುಗಿದ. ಮಾಯಾ ಹತ್ತಿರ ನಿಂತಿದ್ದಳು. ಆಗ ಮಾಯಾಳ ಧ್ವನಿಯಲ್ಲಿ, ನೀನು ನನ್ನನ್ನು ಜಪಿಸು, ಈ ಮನೆಗೊಂದು ಹೆಸರು ಕೊಡು ಸಾಕು. ನಾನು ಬದುಕಿದ್ದಾಗ ಯಾರೂ ನನ್ನನ್ನು ಗುರುತಿಸಲಿಲ್ಲ. ಈಗ ನೀನು ನನ್ನನ್ನು ಜಪಿಸು ಎಂದಳು. ಅಷ್ಟರಲ್ಲಿ ದೂರದಲ್ಲಿದ್ದ ಮಠದಿಂದ ರುದ್ರ ಶ್ಲೋಕವನ್ನು ಹೇಳುವ ಶಬ್ದ ಕೇಳಿಸಿತು. ಈ ಶಬ್ದ ಕೇಳಿದೊಡನೆ ಮಾಯಾ ಕೆಟ್ಟದಾಗಿ ಚೀರುತ್ತಾ ಮಾಯವಾದಳು. ಈಗ ಅದೇ ಬಾಗಿಲು ತಾನಾಗಿ ತೆಗೆದಿತ್ತು. ಆದಿತ್ಯ ಮತ್ತು ಶರತ್ ಇಬ್ಬರು ಹೊರಗೆ ಬಂದು ಆ ಮಠಕ್ಕೆ ಹೋಗಿ ಶಿವನಿಗೆ ಕೈ ಮುಗಿದರು. ಅಲ್ಲಿ ಅವರಿಗೆ ಗೊತ್ತಾಗಿದ್ದು ಅವತ್ತು ಶಿವರಾತ್ರಿ ಎಂದು. ಯಾರಿಗೂ ಅಲ್ಲಿ ನಡೆದ ವಿಷಯವನ್ನು ಹೇಳದೆ ಅಲ್ಲೇ ಮಠದಲ್ಲಿದ್ದು ಬೆಳಗ್ಗೆ ಎದ್ದು ದೇವರಿಗೆ ಕೈ ಮುಗಿದು ಪ್ರಸಾದ ತಿಂದು ಬೈಕ್ ಹತ್ತಿ ವಾಪಸ್ ಬರುವಾಗ ನೋಡಿದರೆ ಅಲ್ಲಿ ಯಾವ ಕಟ್ಟಡಗಳ ಕುರುಹೂ ಇರಲಿಲ್ಲ. ಇಬ್ಬರಿಗೂ ಮತ್ತೊಮ್ಮೆ ಜೀವ ಬಾಯಿಗೆ ಬಂದಂತಾಯಿತು. ಮತ್ತೊಮ್ಮೆ ಈ ಊರಿನ ಕಡೆ ಸುಳಿಯಬಾರದೆಂದು ಇಬ್ಬರೂ ಬಂದು ಮನೆ ಸೇರಿದರು. ಆದರೆ ಒಮ್ಮೊಮ್ಮೆ ನಡೆದ ಘಟನೆಯನ್ನು ನೆನಪಿಸಿಕೊಳ್ಳುತ್ತಾ ಯಾರು ಈ ಮಾಯಾ ಎಂದು ನೆನಪಿಸಿಕೊಂಡಾಗ ಮಾತ್ರ ಅವಳು ಊಹೆಗೂ ನಿಲುಕದವಳಾಗಿ ಮನಸ್ಸಿನಲ್ಲಿ ಹಾದು ಹೋಗುತ್ತಾಳೆ. ಸ್ನೇಹಿತರೆ, ಕತೆ ಇಲ್ಲಿಗೆ ಮುಗಿಯಿತು. ನಿಮಗೆ ಯಾವತ್ತಾದ್ರೂ ಈ ತರಹ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳು ನಿಮಗೇನಾದ್ರೂ ಟ್ರಿಗರ್ ಆಗಿದೆ ಅಂತ ಅಂದ್ರೆ ದಯವಿಟ್ಟು ನೀವು ನಮ್ಮ ಈ ಕೆಳಗಡೆ ಕೊಟ್ಟಿರುವಂತಹ ಅಂದ್ರೆ ಈ ವಿಡಿಯೋದ ಕೆಳಗೆ ಕೊಡುವಂತಹ ಒಂದು ಇಮೇಲ್ಗೆ ನೀವು ಅದನ್ನ ಕಳಿಸಬಹುದು ಸ್ನೇಹಿತರೆ. ನೀವು ಅದನ್ನ ವಾಯ್ಸ್ ಆದ್ರೂ ಆಗಿರ್ಬೋದು, ಅಥವಾ ಟೈಪ್ ಮಾಡಿ ಆದ್ರೂ ಆಗಿರ್ಬೋದು, ಅಥವಾ ಬರದಾದ್ರೂ ಆಗಿರ್ಬೋದು. ಅದನ್ನ ನೀವು ಕೆಳಗೆ ಕೊಟ್ಟಿರುವಂತಹ ಮೇಲ್ ಐಡಿಗೆ ಸೆಂಡ್ ಮಾಡಿ. ನಾವು ನಿಮ್ಮ ಎಕ್ಸ್ಪೀರಿಯನ್ಸಸ್ನ ಈ ಒಂದು ಚಾನೆಲ್ನ ಮುಖಾಂತರ ಜನರಿಗೆ ತಿಳಿಯುವಂತೆ ಮಾಡ್ತೇವೆ. ನಿಮಗೆ ಈ ಕತೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.